ಓಕೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದಲ್ಲಿರುವಂತಹ ತುಂಗಭದ್ರಾ ನದಿ ಇದೀಗ ಮೈದುಂಬಿ ಹರಿತಾ ಇರುವಂಥದ್ದು. ಸಾಕಷ್ಟು ಪ್ರವಾಸಿಗರು ಕೂಡ ಇದೀಗ ತುಂಗಭದ್ರಾ ನದಿನ ಕಣ್ತುಂಬಿಕೊಳ್ಳಲಿಕ್ಕೆ ಆಗಮಿಸ್ತಾ ಇರುವಂಥದ್ದು. ನೋಡ್ಬೋದಾಯ್ತು ನಾನೀಗ ಹೊನ್ನಾಳಿ ಪಟ್ಟಣದಲ್ಲಿರುವಂತಹ ಏನು ತುಂಗಭದ್ರಾ ನದಿ ಇದೆ, ತುಂಗಭದ್ರಾ ನದಿಯ ಸೇತುವೆ ಮೇಲ್ಭಾಗದಲ್ಲಿದ್ದೀನಿ. ನೋಡ್ಬೋದಾಗಿದೆ ಸಾಕಷ್ಟು ಜನರು ಕೂಡ ಈ ಒಂದು ಸೇತುವೆ ಬಳಿ ಬಂದು ಏನು ತುಂಗಭದ್ರಾ ನದಿನ ಕಣ್ತುಂಬಿಕೊಳ್ತಾ ಇರೋದು. ಅಂದರೆ ಕಳೆದ 4 ವರ್ಷಗಳ ಬಳಿಕ ಇದೀಗ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇರುವಂಥದ್ದು. ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾದಂತಹ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ತುಂಗ ಮತ್ತು ಭದ್ರಾ ಜಲಾಶಯಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಇದೀಗ ತುಂಗಭದ್ರಾ ನದಿಗೆ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಹ ತುಂಗಭದ್ರಾ ನದಿಯಲ್ಲಿ ಏನು ಕಾಣಸಿಗ್ತಾ ಇರುವಂಥದ್ದು. ಜೊತೆಗೆ ಒಂದು ಕಡೆ ಪ್ರವಾಸಿಗರನ್ನು ಕೂಡ ಆಕರ್ಷಿಸ್ತಾ ಇರುವಂತಹ ತುಂಗಭದ್ರಾ ನದಿ ಇದೀಗ ಸಾಕಷ್ಟು ಏನು ಅನಾಹುತವನ್ನು ಕೂಡ ಉಂಟು ಮಾಡಿರುವಂಥದ್ದು. ಅಂದರೆ ಹೊನ್ನಾಳಿ ಪಟ್ಟಣದಲ್ಲಿ ಸಾಕಷ್ಟು ಕಡೆ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಜೊತೆಗೆ ಏನು ಬೊಂಬು ಬಜಾರ್ ಇರ್ಬೋದು, ಏನು ಬಾಲರಾಜ್ ಘಾಟ್ ಇರ್ಬೋದು, ಹಾಗೆ ಸಾಕಷ್ಟು ಪ್ರದೇಶಗಳಿಗೆ ನೀರು ನುಗ್ಗಿರುವಂಥದ್ದು. ಹಾಗೆ ಮಲೆನಾಡು ಏನು ನದಿ ಪಾತ್ರದಲ್ಲಿ ಬರುವಂತಹ ಏನು ಜಮೀನುಗಳಿದ್ದಾವೆ, ಜಮೀನುಗಳಿಗೂ ಸಹ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಉಂಟಾಗಿರುವಂಥದ್ದು. ಒಟ್ಟಿನಲ್ಲಿ ಒಂದು ಕಡೆ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ಒಂದು ಕಡೆ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇದ್ದರೆ, ಇನ್ನೊಂದು ಕಡೆ ನದಿಯಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗಿದ್ದು ಸಾಕಷ್ಟು ತೊಂದರೆ ಕೂಡ ಉಂಟಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಡ, ಹೊನ್ ಕನ್ನಡ ನ್ಯೂಸ್, ದಾವಣಗೆರೆ.